ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿಗೆ 1 ವಾರ ಆಯಿತು ನಾನು ವಿಡಿಯೋ ಹಾಕ್ತಾ. ಯಾರೂ ಕೂಡ ಬೇಜಾರು ಮಾಡ್ಕೊಬೇಡಿ, ಏಕೆಂದರೆ ತುಂಬ ಕಾರಣಗಳಿದ್ದಾವೆ. ಸೊ ಹಾಗಾಗಿ 1 ವಾರ ನಾನು ಬರೀ ಹಾಸ್ಪಿಟಲಲ್ಲೇ ಇದ್ವಿ ನಾವು. ಸೊ ನನಗಂತೂ ಏನು ಪ್ರಾಬ್ಲಮ್ ಇಲ್ಲ. ಸೊ ನನ್ನ ಅಕ್ಕನ ಸೊಸೆಗೆ ಹೆರಿಗೆ ಆಯಿತು. ಸೊ ಹಾಗಾಗಿ ಹಾಸ್ಪಿಟ್ಲಲ್ಲಿದ್ದೆ ನಾನು. ಯಾವುದೋ ಒಂದು ವಿಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ನನಗೆ, ಯಾಕೆಂದರೆ ಮಗು ನೋಡ್ಕೊಳ್ಳೋದೆಲ್ಲ ನನ್ನದೇ ಜವಾಬ್ದಾರಿಯಾಗಿತ್ತು. ಸೊ ಹಾಗಾಗಿ ಬಾಣ್ತಿನ ಮಗುನ ಎಲ್ಲ ನೋಡ್ಕೊಳ್ಳೋದು ನನ್ನದೇ ಜವಾಬ್ದಾರಿಯಾಗಿತ್ತಪ್ಪ. ಸೊ ಹಾಗಾಗಿ ವಿಡಿಯೋನ ಅಪ್ಲೋಡ್ ಮಾಡಿಲ್ಲ, ಯಾರೂ ಬೇಜಾರು ಮಾಡ್ಕೊಬೇಡಿ. ಇವತ್ತಿನಿಂದ ಇನ್ನೂ ಕಂಟಿನ್ಯೂಸ್ ಆಗಿ ಹಾಕ್ತೀನಿ. ಸೊ ಬನ್ನಿ ಈಗ ಶುರು ಮಾಡೋಣ. ತುಂಬ ಚೆನ್ನಾಗಿದೆ ನಿನ್ನ ಜೊತೆ ನನ್ನ ಕತೆ. ಸೊ ಇನ್ನೇನಿಲ್ಲಿ ಒಂದೊಂದೇ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಭೂಮಿ ಮನೆ ಬಿಟ್ಟು ಹೊರಟಿದ್ದಾಳೆ, ಹಾಗಾಗಿ ಪ್ರಶ್ನೆಗಳನ್ನ ಅವ್ರ ಮನೆಯವರೆಲ್ಲ ಯಾಕೆ ಈ ರೀತಿ ಮಾಡ್ತಾಯಿದ್ದೀಯ ಅಂತ. ಈ ಮನೆ ಮೇಲೆ ಗೌರವ ಇರೋದಾದರೆ, ಈ ಮನೆ ಮೇಲೆ ಪ್ರೀತಿ ಇರೋದಾದರೆ, ನಮ್ಮೆಲ್ಲರನ್ನೂ ನೀನು ಅಂದರೆ ಮನಸ್ಫೂರ್ತಿಯಾಗಿ ಯಾವುದೇ ಒಂದು ಕಲ್ಮಶ ಇಲ್ದಲೆ ನಮ್ಮನ್ನು ಪ್ರೀತಿ ಮಾಡೋದಾದರೆ ನೀನು ಏನು ಕಾರಣ ಅಂತ ಹೇಳು ಅಂತ ಕೇಳ್ತಾ ಇರ್ತಾರೆ. ರಾಮಣ್ಣ ತಲೆ ಮೇಲೆ ಕೈ ಹಾಕಿಸ್ಕೋತಾನೆ ಹೇಳು ಅಂತ. ಸೊ ಇಲ್ಲಿ ಒಂದು ಕಡೆ ದೇವಿಯಾನಿ ಅಂತೂ ಶಾರದಾನ ಸಿಕ್ಕಾಪಟ್ಟೆ ಎದುರಿಸಿ ಚಿತ್ರಹಿಂಸೆ ಕೊಡ್ತಾ ಇದ್ದಾಳೆ. ಎದುರಿಸ್ಬಿಟ್ಟು, ಅಲ್ಲ ನಿನ್ನ ಶೂಟ್ ಮಾಡಿರೋದೆಲ್ಲ ನೆನಪೈತೆ ನಿನಗೆ, ಎಲ್ಲ ನೆನಪೈತೆ, ಮತ್ತೆ ನನ್ನ ಜೀವ ತಿನ್ನಬೇಕು ಅಂತ ಅವತ್ತೇ ಸತ್ತೋಗಿದೆಯಾ ಅಂತ ನಾನು ಅಂದ್ಕೊಂಡ್ರೆ, ಶೂಟ್ ಮಾಡಿ ಬೆಂಕಿಯಲ್ಲಿ ಬಿದ್ದಾಗೇನೆ ಬದುಕು ಬಂದಿದೆಯಾ ಅಂತಂದರೆ ನೀನು ಗ್ರೇಟ್ ಕಣೆ ನೀನು. ನಿನಗೆ ಇನ್ನೊಂದು ವಿಷಯ ಗೊತ್ತಾ? ಇವತ್ತು ಇನ್ನೊಂದು ಸತ್ಯ ಹೇಳ್ತೀನಿ ಕೇಳು. ನಿನ್ನ ಮಗಳ ನಿನ್ನ ಕಣ್ಣು ಮುಂದೆನೇ ಕೊಂದು ಚುಚ್ಚಿ ಸಾಯಿಸ್ತೀನಿ ಅಂತ ಕೂಡ ಹೇಳಿಬಿಡ್ತಾಳೆ. ಹಾಗೆ ಹೇಳಿದ ತಕ್ಷಣ ನಿನ್ನ ಮಗಳು ಅಂದ ತಕ್ಷಣ ಸಿಟ್ಟು ಬಂದ್ಬಿಟ್ಟು ಹೋಗಿ ಕುತ್ತಿಗೆ ಕೈ ಹಾಕ್ಬಿಟ್ಟು ಎಷ್ಟೇ ಪ್ರಯತ್ನ ಪಟ್ಟರು ಕುತ್ತಿಗೆ ಕೈ ಹಾಕಕ್ಕೆ ಬಿಡೋದೇ ಇಲ್ಲ. ಇಲ್ಲಿ ಅಂಜು ಬೇರೆ ನಿಂತಿರ್ತಾಳೆ. ಮಾಮ್ ಅಂತ ಕೂಕೊಂಡು ಬರ್ತಾಳೆ. ಕೈ ಬಿಡು ಅಂತ ಎಷ್ಟೇ ಇದು ಮಾಡಿದರೂ ಕೂಡ ಇಟ್ಕೊಂಡಿರೋ ಕೈ ಬಿಡೋದಿಲ್ಲ. ಅವಳಿಗೆ ಅಷ್ಟೊಂದು ಶಕ್ತಿ ಬಂದಿರುತ್ತೆ. ಸೊ ಅವಳಿಗೆಲ್ಲನೂ ಅರ್ಥ ಆಗ್ತಾ ಇರುತ್ತೆ ಆ್ಯಕ್ಚುಲಿ. ಇನ್ನೇನು ಅಂಜು ಇದ್ಕೊಂಡು ಬಿಡು ಕೈ ಅಂತ ಎಷ್ಟೇ ಒದ್ದಾಡಿದ್ರು ಬಿಡ್ಸೋಕೆ ಹೋದರೂ ಕೂಡ ಬಿಡ್ತಾ ಇರಲ್ಲ. ತಳ್ಳಿಬಿಡ್ತಾಳೆ ಒಂದು ಕಡೆ. ಆ ಸೌಂಡ್ ಇವ್ರಿಗೆ ಕೇಳಿಸುತ್ತಮ್ಮ ಅನ್ನೋದು. ಹೊರಗಡೆ ನಿಂತಿರ್ತಾರಲ್ಲ ಭೂಮಿ ಹತ್ರ, ಅಂದರೆ ಶ್ರವಣು, ರಾಮಣ್ಣ, ಅಜಿತ್ತು, ಭೂಮಿ ಎಲ್ಲರೂ. ಅಜಿತ್ ಅಲ್ಲ, ಸತ್ಯಣ್ಣ. ಸೊ ಇನ್ನೇನು ಅವರು ಓಡೋಗ್ಬಿಡ್ತಾರೆ. ಇನ್ನೇನು ಮಂಚದ ಮೇಲೆ ಹಾಕ್ಕೊಂಡು ಕುತ್ತಿಗೆ ಇಸ್ಕಿ ಸಾಯಿಸಾಕ್ಬಿಡ್ತಾಳೆ ಇನ್ನೇನು ಅನ್ನೋಷ್ಟರಲ್ಲೇ ಅಲ್ಲಿ ಫಸ್ಟು ಅಜಿತ್ ಬಂದುಬಿಡ್ತಾನೆ. ಏನಾಯಿತು ಅಂತ ರೂಮಲ್ಲಿ ಕಿರ್ಚೋದೆಲ್ಲ ಕೇಳಿಸ್ಕೊಂಡು, ಅತ್ತೆ ಬಿಡಿ ಅತ್ತೆ, ಪ್ಲೀಸ್ ಅತ್ತೆ ಬಿಡಿ ಅಂತ ಎಷ್ಟೇ ಹೇಳಿದ್ರು ಕೂಡ ಅವ್ರ ಕೋಪ ಎಷ್ಟು ಇರುತ್ತೆ ಅಂತಂದರೆ ಶಾರದಾ ಅವ್ರದ್ದು ಹೇಳೋಕ್ಕೆ ಆಗಲ್ಲ. ಶ್ರವಣ್ ಬರ್ತಾನೆ, ಇನ್ನು ರಾಮಣ್ಣ ಬರ್ತಾರೆ, ಇಲ್ಲಿ ಭೂಮಿ ಕೂಡ ಬರ್ತಾಳೆ, ಸತ್ಯಣ್ಣ ಕೂಡ ಬರ್ತಾರೆ. ಎಲ್ಲರೂ ಬಂದರು ಹೇಳಿದ್ರು ಕೂಡ ತುಂಬ ದಿಮ್ನಾಗಿ ಇಟ್ಕೊಂಡಿದ್ದಾರೆ. ಭೂಮಿ ಕೂಡ ಅಜಿತ್ ಕೂಡ. ಆದರೂ ಕೂಡ ಕುತ್ತಿಗೆನ ಹಿಡ್ಕೊಂಡು ಈಸ್ಕಾಕ್ಬಿಡ ಸತ್ತೇ ಬಿಟ್ಲೇನೋ ದೇವಿಯಾನಿ ಅನ್ನೋ ಥರ ಈಸ್ಕಾಕ್ಬಿಟ್ಟಿದ್ದಾಳೆ. ಸೊ ಇನ್ನು ದೇವಿಯಾನಿ ಏನಾಗಲಿಲ್ವಲ್ಲ ನಿನಗೆ, ಬಾ ಕೂತ್ಕೊ ಅಂತ ಶ್ರವಣ್ ಕುಂಡ್ರಿಸ್ತಾನೆ. ಮತ್ತು ಇನ್ನೇನು ಏನಾಯಿತು, ಏನು ಕತೆ, ಯಾಕೆ ಈ ರೀತಿ ಎಲ್ಲ ಇವಳು ಈ ಥರ ಮಾಡಿದ್ಲು ಅಂತೇಳಿ ಎಲ್ಲ ಪ್ರಶ್ನೆಗಳು ಕೇಳ್ತಾ ಇರ್ತಾರೆ. ಆವಾಗ ದೇವಿಯಾನಿ ಸುಳ್ಳು ಉತ್ತರ ಕೊಡ್ತಾಳೆ. ಅಂದರೆ ಇಲ್ಲಿ ಓಡಾಡ್ತಾ ಇದ್ಲು ಶಾರದಾ, ನಾನು ಇಲ್ಲಿಗೆ ಬಂದೆ ಅಂತ ಏನೇನೋ ಕಾರಣಗಳು ಹೇಳ್ತಾಳೆ. ಸೊ ಅಷ್ಟರಲ್ಲೇ ಶಾರದಾ ಇದ್ಕೊಂಡು ಭೂಮಿ ಅಂತ ಹೇಳ್ಬಿಟ್ಟು ಹಗ್ ಮಾಡ್ಕೊತಾಳೆ. ಅದಕ್ಕೂ ರೀಸನ್ ಇದೆ. ಯಾಕೆ ಗೊತ್ತಾ? ಅವಳು ಎಷ್ಟೇ ಯಾರೇ ಏನೇ ಹೇಳಿದ್ರು ಕೂಡ ಕೋಪ ಕಮ್ಮಿ ಮಾಡ್ಕೋತಾ ಇರಲ್ಲ, ಸಾಯ್ಸಕ್ಕಂತಲೇ ಹೋಗ್ತಾ ಇರ್ತಾಳೆ. ಅಜಿತ್ ಭೂಮಿ ದಿಮ್ನಾಗ ಇಟ್ಕೊಂಡಿರ್ತಾರೆ ಅವಳ. ಆವಾಗ ಅಮ್ಮ ಅಂತ ಕಿರ್ಚ್ಕೋತಾಳೆ ಭೂಮಿ. ಹಂಗಂದ ತಕ್ಷಣ ಶಾರದಾ ಇದ್ಕೊಂಡು ಭೂಮಿ ಅಂತೇಳಿ ಹೋಗಿ ಹಗ್ ಮಾಡ್ಕೊಳ್ಳೋದು. ಸೊ ಇನ್ನೇನು ಫೈನಲಿ ಶ್ರವಣ್ ಇದ್ಕೊಂಡು ಏನಾಯಿತು ದೇವಿಯಾನಿ, ಇವಳು ಯಾಕೆ ಇಷ್ಟೊಂದು ಕೋಪ ಮಾಡಿಕೊಂಡು ಹಿಂಗೆ ಕುತ್ತಿಗೆ ಕೈ ಹಾಕಿದ್ಲು ಅಂತ ಪ್ರಶ್ನೆನ ಕೇಳ್ತಾ ಇದ್ದಾನೆ. ಅಷ್ಟರಲ್ಲೇ ಅಜಿತ್ ಇದ್ಕೊಂಡು, ಅತ್ತೆ ನಿಮ್ಮ ಮೇಲೆ ಯಾಕೆ ಇಷ್ಟೊಂದು ಕೋಪ ಮಾಡಿಕೊಂಡು ಶಾರದತ್ತೆ ಕುತ್ತಿಗೆ ಕೈ ಹಾಕಿದ್ಲು, ಏನಾಯಿತು ನಿಮ್ಮನ್ನು ಕಂಡ್ರೆ ಇಷ್ಟೊಂದು ದ್ವೇಷ ಅಂತ ಅಜಿತ್ ಕೇಳೋ ಪ್ರಶ್ನೆಗೆ ಇವಾಗ ದೇವಿಯಾನಿ ಉತ್ತರ ಕೊಡಬೇಕು. ಆವಾಗ ಏನು ಹೇಳ್ತಾಳೆ ಗೊತ್ತಾ? ಕಂದ ಏನು ಗೊತ್ತಾ, ಇಲ್ಲಿ ಓಡಾಡ್ತಾ ಇದ್ಲು, ಏನು ಮಾಡ್ತಿದ್ದಾಳೆ ಶಾರದಕ್ಕ ಅಂತೇಳಿ ನಾನು ಸುಮ್ಮನೆ ಹಾಗೆ ಬಂದ ತಕ್ಷಣವೇ ಸಡನ್ನಾಗಿ ಕುತ್ತಿಗೆ ಕೈ ಹಾಕ್ಬಿಟ್ಲು ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ತಾಳೆ. ಸುಳ್ಳು ಹೇಳಿದ ತಕ್ಷಣ ಅವಾಗ ಅವಳು ಏನು ಮಾಡ್ಬೇಕನ್ನೋದೇ ಗೊತ್ತಾಗ್ತಿರಲ್ಲ ಶಾರದನ್ಗೆ. ತುಂಬ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಅವಳಿಗೆ. ಸತ್ಯ ಹೇಳೋಕ್ಕೂ ಆಗ್ತಾಯಿಲ್ಲ ಇವಳೇ ಶೂಟ್ ಮಾಡಿದ್ದು ಅಂತ. ನನ್ನ ಮಗಳ ಸಾಯಿಸಿರೋದು ಇವಳೇ ಅಂತಲೂ ಹೇಳೋಕ್ಕಾಗ್ತಿಲ್ಲ. ಆದರೆ ಕನ್ಫ್ಯೂಷನ್ಸು ಎಲ್ಲ ಗೊತ್ತಿದ್ರೂ ಏನೂ ಮಾತಾಡೋಕ್ಕಾಗ್ತಾ ಇರಲ್ಲ ಶಾರದಾಗೆ. ಸೊ ಅದೆಲ್ಲ ಆದಮೇಲೆ ಇನ್ನು ಅಜಿತ್ ಇದ್ಕೊಂಡು
ಸರಿ ಆಯಿತು ಅಂತ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳೋದ್ರಲ್ಲಿ ಶ್ರವಣ್ ಇದ್ಕೊಂಡು ಏನಂತಾನೆ ಗೊತ್ತಾ, ಹೌದು ಕಣ ಅಜಿತ, ನಾನೇ ಅವಳು ನಿದ್ದೆಲಿ ಓಡಾಡೋದನ್ನ ನೋಡಿದ್ದೀನಿ. ಯಾವ್ಯಾವುದೋ ಕೆಟ್ಟ ಕನಸೆಲ್ಲ ಬೀಳ್ತಾ ಇರುತ್ತೆ ಅವಳಿಗೆ, ಒಂದೊಂದು ಸರಿ ಸಡನ್ನಾಗಿ ಎದ್ಬಿಟ್ಟು ಓಡಾಡ್ತಾ ಇರ್ತಾಳೆ ಅಂತ ಇಲ್ಲಿ ಶ್ರವಣ್ ಕೂಡ ಹೇಳ್ತಾನೆ. ಹಾಗೆ ಹೇಳಿದ ತಕ್ಷಣ ಇನ್ನು ಫೈನಲಿ ನೋಡ್ದ ಭೂಮಿ, ಈಗ ಅವಳು ಎಷ್ಟೊಂದು ನಿನ್ನ ಅವಶ್ಯಕತೆ ಇದೆ ಅಂತ ಹೇಳಿ ಶಾರದಾ ಕೈನ ಹಿಡ್ಕೊಂಡು ಇಲ್ಲಿ ಭೂಮಿ ಕೈ ಒಳಗಡೆ ಹಾಕಿ ಇವಳು ಜವಾಬ್ದಾರಿ ನಿಂದು ಅಂತ ಹೇಳ್ಬಿಡ್ತಾನೆ ಯಾರು, ಶ್ರವಣು. ಹಂಗೆ ಹೇಳಿದ ತಕ್ಷಣನೇ ನಿನ್ನ ಭೂಮಿ ಇದ್ಕೊಂಡು ಅಜಿತ್ ಮುಖ ನೋಡ್ತಾ ಇರ್ತಾಳೆ. ಅಜಿತ್ ಒಂಥರ ಕೋಪ ನೋಡಿಬಿಟ್ಟು ಕೈನ ಬಿಟ್ಬಿಟ್ಟು ಶ್ರವಣನ ಕೈನ ಶಾರದಾಗೆ ಹಾಕ್ಬಿಡ್ತಾಳೆ. ನಿಮ್ಮ ಜವಾಬ್ದಾರಿ ಇವ್ರದ್ದು, ಶಾರದಾ ಅವ್ರದ್ದು, ಅಂದರೆ ಶಾರದಮ್ಮಂದು ನೀವೇ ನೋಡ್ಕೋಬೇಕು, ನಾನು ನಿಮ್ಮ ಮನೇಲಿ ಇರಲ್ಲ, ಇವತ್ತಿಗೆ ಋಣ ಮುಗೀತು ಅಂತ ಹೇಳ್ಬಿಟ್ಟು ಭೂಮಿ ಹೇಳಿ ಹೊರಟೋಗ್ಬಿಡ್ತಾಳೆ. ಸೊ ಇನ್ನು ಶಾರದಾ ಹಿಡ್ಕೊಳಕ್ಕೆ ಹೋಗ್ತಾಳೆ ಭೂಮಿನ. ಇನ್ನು ಕೈ ಹಿಡ್ಕೊಂಡಿರ್ತಾರಲ್ಲ, ಕೈ ಬಿಟ್ಬಿಡ್ತಾರೆ. ಇನ್ನು ಇಲ್ಲಿ ಒಂದು ಕಡೆ ರಾಮಣ್ಣ ಕಾಯ್ತಾ ಇದ್ದಾನೆ. ರಾಮಣ್ಣ ಅಂಜುನ ಸಮಾಧಾನ ಮಾಡಿ ಬಂದಿರೋ ವಿಷಯನೇ ಹೇಳ್ತಾನೆ. ಅಂದರೆ ಅಂಜು ಎಲ್ಲೋದ್ಲು ಅಂತ ಕನ್ಫ್ಯೂಷನ್ ಆಗ್ಬಿಟ್ಟಿರ್ತೈತೆ. ಸೊ ಇನ್ನೇನು ಅಷ್ಟರಲ್ಲೇ ಎಲ್ಲರೂ ಕೂಡ ಕೆಳಗಡೆ ಇಳಿದು ಬರ್ತಾರೆ. ಶಾರದಾ ಮಾತ್ರ ತುಂಬ ಬೇಜಾರ ಮಾಡಿಕೊಂಡು ಅಲ್ಲೇ ಹಾಸಿಗೆ ಮೇಲೆ ಕೂತಿರ್ತಾರೆ. ಇನ್ನು ಭೂಮಿ ಹೊರಟೋಗೋಣ ಇನ್ನು ಮನೆ ಬಿಟ್ಟು ಅಂತೇಳಿ ಬಂದೇ ಬಿಡ್ತಾಳೆ ಹೊರಗಡೆ. ಸೊ ಇನ್ನೇನು ಬಂದ ತಕ್ಷಣದಿಂದ ಎಲ್ಲರೂ ಕೂಡ ಬರ್ತಾರೆ. ಎಲ್ಲರೂ ಬಂದುಬಿಟ್ಟು, ಭೂಮಿ, ಇದೇ ನಿಂದು ಕೊನೆ ನಿರ್ಧಾರನ? ಯಾಕೆ ಈ ರೀತಿ ಮಾಡ್ತಾ ಇದೆಯಾ? ಏನಾಯಿತು ನಿನಗೆ? ಯಾಕೆ ಇಷ್ಟೊಂದೆಲ್ಲ ಹಠ ನಿನಗೆ? ಗಂಡ ಹೆಂಡ್ತಿ ಅಂತಂದಮೇಲೆ ಒಂದು ಸಣ್ಣ ಪುಟ್ಟಿದ್ದು ಬರುತ್ತೆ ಹೋಗುತ್ತೆ, ಅಂಥದ್ರಲ್ಲಿ ನಿನ್ನ ಇಂಥ ದೊಡ್ಡ ಸಮಸ್ಯೆ, ಮನೆ ಬಿಟ್ಟು ಹೋಗೋಂಥ ಸಮಸ್ಯೆ ಏನಾಗಿದೆ ಅಮ್ಮ? ನಮ್ಮ ಹತ್ರ ಶೇರ್ ಮಾಡ್ಕೊ, ನನ್ನ ಮಗಳು ಅಂತ ಕೇಳ್ತಾ ಇದ್ದೀನಿ ನಿನ್ನ ಅಂತ ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಕೂಡ ಅವಾಗ ಭೂಮಿ ಒಂದು ಮಾತು ಹೇಳ್ತಾಳೆ, ಮಗನೇ ನೋಡಿಸ್ಬೇಡ, ಈ ಮನೆ ಬಿಟ್ಟೆ ಹೊರಟೋಗು, ನನ್ನ ಕಣ್ಣೆದ್ರಿಗೆ ಯಾವತ್ತೂ ಮಗ ತೋರಿಸ್ಬೇಡ ಅಂತ ಹೊರಗಡೆ ಹಾಕಿದ್ಮೇಲೆ ದೊಡ್ಡ ಸಾಹೇಬ್ರೆ, ಅದು ಹೇಗೆ ನಾನು ಅವ್ರಿಗೆ ಮಗ ತೋರಿಸ್ಕೊಂಡು ನಾನು ನಾಚಿಕಿಲ್ದಲ್ಲಿ ಇಲ್ಲಿರಬೇಕು, ನೀವೇ ಹೇಳಿ ಅಂತ ಹೇಳ್ಬಿಟ್ಟು ಭೂಮಿ ಹೇಳ್ತಾಳೆ. ಹಾಗೆ ಹೇಳಿದ ತಕ್ಷಣ ಶ್ರವಣು ರಾಮಣ್ಣ ಇದ್ಕೊಂಡು, ಈಗ ಸತ್ಯ, ನಿನಗೆ ಇವ್ರ ವಿಷಯ ಗೊತ್ತಿದೆಯೋ ಗೊತ್ತಿಲ್ವೋ ನಂಗೆ ಗೊತ್ತಿಲ್ಲ, ನಿನ್ನ ಕೇಳಿದ್ರೆ ಇವ್ರದ್ದು ಏನಂತ ನೀನು ಹೇಳ್ತಾ ಇಲ್ಲ. ತಕ್ಷಣ 10 ನಿಮಿಷದಲ್ಲಿ ಅಜಿತ್ ಇಲ್ಲಿರಬೇಕು, ಅಜಿತ್ ವಾಪಸ್ ಕರೆದ್ರೆ ಖಂಡಿತ ಅವಳು ಮನೆಗೆ ಬರ್ತಾಳೆ ಅಂತೇಳಿ ಹೋಗಿ ಮಾತಾಡು ಅಂತ ಹೇಳ್ಬಿಟ್ಟು ಸತ್ಯಣ್ಣಂಗೆ ಕಳಿಸ್ಕೊಡ್ತಾರೆ ಅಜಿತ್ ರೂಮ್ಗೆ. ಆವಾಗ ಬರ್ತಾನೆ. ಅಲ್ಲ ಅಜಿತ್ ಅಣ್ಣ ಹೇಳ್ತಾನೆ, ಅವಳು ಲಕ್ಷ್ಮಕ್ಕನ ಮನೆಗೆ ಹೋಗ್ತಾ ಇಲ್ಲ, ಊರು ಬಿಟ್ಟು ಹೋಗ್ತಿದ್ದಾಳೆ ಅಂತೇಳಿ. ಏನು ಹೇಳ್ತಿದ್ದೆ ಸತ್ಯಣ್ಣ ಅಂದರೆ, ಹೌದು, ಅವಳು ಊರು ಬಿಟ್ಟು ಹೋಗ್ತಿರೋದು ನಿನ್ನ ಬಿಟ್ಟಲ್ಲಪ್ಪ. ಏನಪ್ಪ ನಿನಗೆ ಇಷ್ಟೊಂದೆಲ್ಲ ತಲೆ ಕೆಟ್ಟಿದ್ಯಾ? ನಿನಗೇನಾಗಿದೆ? ಅವಳು ಒಂದು ವಿಷಯ ಹೇಳ ನಿನಗೆ, ನೀನು ಅಗ್ರಿಮೆಂಟ್ ಮ್ಯಾರೇಜ್ ಆದ್ಲಲ್ಲ, ಆ ಅಗ್ರಿಮೆಂಟ್ ಮ್ಯಾರೇಜ್ ಯಾವುದೇ ಕಾರಣಕ್ಕೂ ಆಗಬಾರ್ದಿತ್ತು. ಏನು ಮಹಾ ಆಗ್ತಿತ್ತು? ನಿನ್ಗೆ ಅಗ್ರಿಮೆಂಟ್ ಮ್ಯಾರೇಜ್ ಆಗಿಲ್ಲ ಅಂದರೆ ಅವರಮ್ಮ ಜೈಲಲ್ಲಿ ಇರ್ತಿದ್ರು, ಅವಳು ಟೀ ಮಾರ್ಕೊಂಡು ಆರಾಮಾಗಿ ಇರ್ತಿದ್ಲು ದುಡಿಮೆ ಮಾಡಿಕೊಂಡು. ಏನು ಮಹಾ ಆಗ್ತಿತ್ತಪ್ಪ? ನಿನ್ನೆ ಜವಾಬ್ದಾರಿ ಕೊಟ್ಬಿಟ್ಟು ಅವ್ರ ಅಮ್ಮನ್ನ ಬಿಡಿಸ್ಕೊಬ ಅಂತೇಳಿ ಅವ್ಳಿಗೆ ನಿನ್ನ ಮಾತು ಕೇಳಿ ನಿನ್ನ ಅಗ್ರಿಮೆಂಟ್ ಮ್ಯಾರೇಜ್ ಮಾಡ್ಕೊಂಡಿದ್ದಕ್ಕೆ ಈ ಶಿಕ್ಷೆ ಕೊಡೋದಾ? ಅಲ್ಲ, ಇಷ್ಟೊತ್ತಲ್ಲಿ ಸರ್ವತ್ತಲ್ಲಿ ಒಂದು ಒಂಟಿ ಹೆಣ್ಣು ಊರು ಬಿಟ್ಟು ಹೋಗ್ತಿದ್ದಾಳೆ ಅಂತಂದರೆ ಅಟ್ಲೀಸ್ಟು ಹೃದಯ ಅಂತೂ ಕರಗ್ತಿಲ್ಲ ಬಿಡು, ಹೋಗಲಿ, ನಿನಗೆ ಪ್ರೀತಿನೂ ಇಲ್ಲ ಅಂತ ಅನಿಸ್ತಿದೆ ನನಗೆ. ಆದರೆ ಮನುಷ್ಯತ್ವನ ಏನು ಮಾಡ್ತಿದೆ ನಿನ್ನ ಮನುಷ್ಯತ್ವ? ಆ ಹೆಣ್ಣು ಒಬ್ಬಳೇ ಹೋಗ್ತಾ ಇದ್ದರೆ ಬೀದಿಲಿ ಈ ಇಡೀ ಪ್ರಪಂಚ ಎಷ್ಟು ಕೆಟ್ಟದಾಗಿದೆ ಅಂತ ಗೊತ್ತು ತಾನೇ ಅಜಿತ ನಿನಗೆ? ಸುಮ್ಮನೆ ಬಿಡ್ತಾರೇನೋ? ಅವಳ ತಿಂದಾಕಲ್ವೇನೋ ಜನ ಎಲ್ಲನ ಹೊರ್ಗಡೆ ಇಷ್ಟೊತ್ತಿನಾಗ ಹೋಗ್ತಾ ಇರಬೇಕಾದಾಗ. ಅಂದರೆ ಸತ್ಯಣ್ಣ, ನಾನು ಲಕ್ಷ್ಮಕ್ಕರ ಮನೆಗೆ ಹೋಗ್ತಿದ್ದಾಳಂತ ಅಂದ್ಕೊಂಡೆ ಅಂತ ಅಂದಾಗ, ಇಲ್ಲಪ್ಪ ಅವಳು ಊರು ಬಿಟ್ಟು ಹೊರಟಿದ್ದಾಳು ಅಂತ ಹೇಳ್ಬಿಟ್ಟು ಸತ್ಯಣ್ಣ ಚೆನ್ನಾಗಿ ಬೈತಾರೆ. ಯಾಕೋ ಅಜಿತ ಈ ರೀತಿ ಮಾಡ್ತಾ ಇದೆಯಾ? ಅವಳ ವಾಪಸ್ ಕರಿಬಾರು ಅಂತ ರಿಕ್ವೆಸ್ಟ್ ಮಾಡ್ತಾ ಇರ್ತಾರೆ. ಹಂಗಂದ ತಕ್ಷಣ ಅಜಿತ್ ಇದ್ಕೊಂಡು ತಲೆಗಿರ್ಕು ಅಂತ ಸುಮ್ಮನೆ ಅವ್ನು ಚಿಂತೆ ಮಾಡ್ಕೊಂಡು ನಿಂತಿರ್ತಾನೆ. ಏನು ರೆಸ್ಪಾನ್ಸೇ ಮಾಡ್ತಾರಲ್ಲ. ಅವ್ನ ಮನಸ್ಸಲ್ಲಿ ಅದು ಏನಿದೆಯೋ ಗೊತ್ತಿಲ್ಲ, ಅವಳ ಮೇಲೆ ಊರ್ದು ಬಿದ್ದು ಸಾಯ್ತಾ ಇದ್ದಾನೆ. ಗೊತ್ತಿಲ್ಲ ಯಾಕೆ ಅಂತ ಹೇಳ್ಬಿಟ್ಟು ಅಷ್ಟು ಪ್ರೀತಿ ಮಾಡೋನು ಇವತ್ತು ಇಷ್ಟೊಂದು ಉರಿತಾ ಇದ್ದಾನೆ. ಸೊ ಇನ್ನೇನು ಸತ್ಯಣ್ಣ ಇದ್ಕೊಂಡು ಎಷ್ಟು ಬೈತಾ ಇದ್ದಾರೆ ಅಂತಂದರೆ, ಆ ಮಗುಗೆ ಎಂಥ ಅನ್ಯಾಯ ಮಾಡಿದೆ ಗೊತ್ತೇನಾ ನೀನು? ಅಲ್ಲ, ನೀನು ಯಾಕೆ ಈ ರೀತಿ ಮಾಡ್ತಾ ಇದೀಯಾ? ಯಾಕೆ ಈ ಥರ ಮಾಡ್ತಿದ್ಯಾ ಅನ್ನೋದು ನನಗೆ ಅರ್ಥನೇ ಆಗ್ತಿಲ್ವಲ್ಲೋ, ಏನೋ ಆಗಿದೆ ನಿನಗೆ ಅಂತ ಸೈಡಿ ನಿಂತಿರ್ಬೇಕಾದ್ರೆ ಶ್ರವಣ್ ಬರ್ತಾನೆ. ಶ್ರವಣ್ ಬಂದ್ಬಿಟ್ಟು, ಸತ್ಯ ಇವನೇನು ಹೇಳಿದ್ರು ರೆಸ್ಪಾನ್ಸ್ ಮಾಡ್ತಿಲ್ಲೇನಪ್ಪ ಅಂದಾಗ, ನೀವೇ ಮಾತಾಡಿ ಶ್ರವಣ್ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. ಆವಾಗ ಅಜಿತ, ಯಾಕೋ ಈ ರೀತಿ ಮಾಡ್ತಾ ಇದೆಯಾ? ಅಲ್ಲ, ನಿನಗೇನೋ ಆಗಿದೆ, ಯಾಕೆ ಈ ಥರ ಮಾಡ್ತಿದ್ಯಾ? ಗಂಡ ಹೆಂಡತಿ ಸಮಸ್ಯೆ ಅಂದರೆ ಏನೋ ಒಂದು ಸಣ್ಣ ಪುಟ್ಟ ಜಗಳಗಳು ಮನಸ್ತಾಪಗಳು ಇರ್ತಾವಪ್ಪ. 1 ದಿನ 2 ದಿನ 3 ದಿನ ಮುನಿಸ್ಕೋಬೋದು. ಅಂಥದ್ರಲ್ಲಿ ಅವ್ಳಿಗೇನ ಮಗ ತೋರಿಸ್ಬೇಡ, ಮನೆ ಬಿಟ್ಟು ಆಚೆ ಹೋಗು ಅಂತಂದರೆ ಕಟ್ಗೆ ಬಂದಿರೋ ಹೆಂಡ್ತಿನ ಅದೇಗೋ ನೀನು ಈ ರೀತಿ ಆಚೆ ಕಳಿಸ್ತಿ ಇಷ್ಟೊತ್ತರಲ್ಲಿ ಅಂತ ಶ್ರವಣ್ ಬೈತಾನೆ. ಸೊ ಹಂಗಂದ ತಕ್ಷಣ, ನೋಡಪ್ಪ ಭಗವಂತ, ನಾನೊಂದು ಮಾತು ಹೇಳ್ತೀನಿ ಕೇಳು,
ಇವಾಗ ನನ್ನ ಸ್ವಾರ್ಥದೊಂದು ಮಾತು ಹೇಳ್ತೀನಿ. ನಮ್ಮ ಶಾರದಾ ಭೂಮಿಯಿಂದನೇ ಇಷ್ಟೊಂದು ಇಂಪ್ರೂವ್ಮೆಂಟ್ ಆಗಿರೋದು. ಅವಳು ಎಷ್ಟು ಚೆನ್ನಾಗಿ ನೋಡಿಕೊಂಡು ಇವಾಗ ಭೂಮಿಯನ್ನು ತಗೊಂಡು ಬಂದಿದ್ದಾಳೆ. ಶೂಟ್ ಮಾಡಿರೋದು ಯಾರು ಅಂತ ಹೇಳು ಅಂತಂದ್ರು ಕೂಡ ಹೇಳ್ತಾಳೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟರೆ. ಅಷ್ಟು ಚೆನ್ನಾಗಿ ಭೂಮಿ ನೋಡ್ಕೊಂಡಿದ್ದಾಳೆ ನನ್ನ ಹೆಂಡ್ತಿನ. ಅಲ್ಲ ಕಣೋ, ಇಷ್ಟು ವರ್ಷ 20 ವರ್ಷ ನನ್ನ ಮಗಳನ್ನ ಕಳ್ಕೊಂಡು ನಾನು ಜೀವನ ಮಾಡ್ತಾಯಿದ್ದೀನಿ ಕಣೋ. ಪ್ಲೀಸ್ ಕಣೋ, ನನ್ನ ಮಗಳು ನನ್ನ ಹೆಂಡ್ತಿನ ಇಬ್ಬರನ್ನ ಕೂಡ ಕಳ್ಕೊಂಡಿದ್ದೀನಿ. ಈಗಾದರೂ ನನ್ನ ಹೆಂಡ್ತಿ ನನ್ನ ಕೈ ಸಿಗ್ತಾಳಂತಂದರೆ, ನನ್ನ ಮಗಳು ಹೇಳಿದಾರೋ ನನಗೆ ಗೊತ್ತಿಲ್ಲ, ಆದರೆ ನನ್ನ ಹೆಂಡ್ತಿಯರ ನನ್ನ ಪಕ್ಕದಲ್ಲಿ ಇರ್ತಾಳಂತ ನಾನು ಖುಷಿ ಪಡ್ತೀನಿ ಕಣೋ. ಏನೋ ಆಗಿದೆ ನಿನಗೆ, ಪ್ಲೀಸ್ ಕಣೋ ಅವಳನ್ನ ಬಂದು ಕರೆಯೋ. ಇದು ನನ್ನ ಸ್ವಾರ್ಥ ಅಂತಲೂ ತಿಳ್ಕೊಂಡ್ರು ಪರವಾಗಿಲ್ಲ ಅಂತ ಇನ್ನು ಶ್ರವಣ್ ಪಾಪ ಕೂತ್ಕೊಂಡು ಅಜಿತನ ಮುಂದೆ ಬೇಡ್ಕೋತಾನೆ, ನನ್ನ ಹೆಂಡ್ತಿಗೋಸ್ಕರ ಆದರೂ ಅವಳ ವಾಪಸ್ ಕರ್ಕೊಂಡು ಬಾರೋ ಪ್ಲೀಸ್ ಕಣೋ ಅಂಥೇಳಿ ಕನ್ವಿನ್ಸ್ ಮಾಡ್ತಾನೆ. ಕನ್ವಿನ್ಸ್ ಮಾಡಿದ ತಕ್ಷಣ, ಮಾವ ಸುಮ್ಮನಿರಿ ಮಾವ, ಈ ರೀತಿ ಎಲ್ಲ ಇದು ಮಾಡಬೇಡಿ ಅಂದರೆ, ಆದರೂ ಅಜಿತ ನೀನು ಯಾಕೆ ಈ ಥರ ಮಾಡ್ತಿದ್ದೀಯಾ? ಅಲ್ಲ ಕಣೋ, ಅದೇನೋ ದೊಡ್ಡ ಭಾಷಣ ಬಿಗಿತಿದ್ದೆ ನಿಂಗವಜ್ಜಿ ಹತ್ರ. ಏನೋ ಮನೆಗೆ ಬಂದಿರೋ ಹೆಣ್ಣು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹೊಂದಾಣಿಕೆ ಆಗೋದಿಲ್ಲ, ಹೋಗ್ತಾ ಹೋಗ್ತಾ ಹೊಂದಾಣಿಕೆ ಆಗ್ತಾಳೆ ಅಂತ ಅಷ್ಟೊಂದು ಭಾಷಣ ಬಿಗಿತಿದೆ. ಈಗೇನೋ ಆಯಿತು ನಿನಗೆ? ನೀನು ಯಾಕೋ ನಿಂಗವಜ್ಜಿ ಥರನೇ ಆಡ್ತಾ ಇದೆಯಾ ಅಂತ ಅನ್ನಿಸ್ತಿದೆ ಅಂತೇಳಿ ಬೈತಾರೆ. ಹಂಗೆ ಅಂದ ತಕ್ಷಣವೇ ಅಜಿತ್ ಇದ್ಕೊಂಡು, ಆಯಿತು ಮಾವ ನಾನು ಕರ್ಕೊಂಡು ಬರ್ತೀನಿ ಅಂತ ಅಂದ ತಕ್ಷಣ ಹಗ್ ಮಾಡಿಕೊಂಡು ಸಮಾಧಾನ ಮಾಡ್ತಾರೆ ಶ್ರವಣ. ಸೊ ಇನ್ನೇನು ಇಲ್ಲಿ ಹೊರಗಡೆ ಭೂಮಿನೂ ರಾಮಣ್ಣ ನಿಂತಿರ್ತಾರೆ. ಅಂದರೆ ಅವ್ರಿಗೆ ಎಲ್ಲಿ ಹೊಟ್ಟೋಗ್ಬಿಡ್ತಾಳಂತ ರಾಮಣ್ಣ ಇಲ್ಲೇ ನಿಂತಿರ್ತಾರೆ. ಆವಾಗ ಅವರು 3 ಜನನೂ ಬರ್ತಾರೆ, ಶ್ರವಣ, ಸತ್ಯಣ್ಣ, ಅಜಿತ್ 3 ಜನನೂ ಬಂದು ಇನ್ನು ಭೂಮಿ ಹತ್ರ ಈಗ ಮಾತಾಡಬೇಕು ಅಜಿತ್ತು. ಸೊ ನೀವು ಸ್ವಲ್ಪ ಆಚೆ ಹೋಗಿ, ನಾನು ಸ್ವಲ್ಪ ಪರ್ಸ್ನಲಾಗಿ ಭೂಮಿ ಹತ್ರ ಮಾತಾಡಬೇಕಂತ ಅಜಿತ್ ಹೇಳ್ತಾನೆ. ಸರಿಯಪ್ಪ, ಹಾಗಿದ್ರೆ ಏನೋ ಹೆಂಡ್ತಿ ಹತ್ರ ಪರ್ಸ್ನಲಾಗಿ ಮಾತಾಡ್ತಾನಂತೆ, ನಾವು ಆಚೆ ಹೋಗೋಣ ಬಾ ಅಂತೇಳ್ಬಿಟ್ಟು ಹೋದಾಗ ಸತ್ಯ ಅಲ್ಲೇ ನಿಂತಿರ್ತಾನೆ. ರಾಮಣ್ಣ ಇದ್ಕೊಂಡು, ನೀನೇನೋ ಸ್ಪೆಷಲಾಗಿ ಹೇಳ್ಬೇಕೇನೋ ಬಾರೋ ಅಂತ ಕರ್ಕೊಂಡು ಹೋಗ್ತಾನೆ ರಾಮಣ್ಣ ಸತ್ಯನ. ಸೊ ಫೈನಲಿ ಇಲ್ಲೇ ಇನ್ನು ಅಜಿತ್ನ ಹತ್ರ ಭೂಮಿ ಹತ್ರ ಅಜಿತ್ ಮಾತಾಡ್ತಿದ್ದಾನೆ. ನೋಡು, ನಿನಗೆ ಈ ಮನೆ ಬಿಟ್ಟು ಹೋಗೋಕ್ಕೆ 100 ಕಾರಣಗಳಿರಬಹುದು. ನಾನು ನಿನ್ನ ಮನೆಯಿಂದ ಆಚೆ ಹಾಕೋಕ್ಕೂ ನನಗೂ 100 ಕಾರಣಗಳಿರ್ಬೋದು. ಅದೆಲ್ಲ ಒಂದು ಸೈಡ್ಗೆ ಇಟ್ಟುಬಿಡು. ಆದರೆ ರಿಕ್ವೆಸ್ಟ್ ಮಾಡ್ತಿರೋದು ಏನು ಗೊತ್ತಾ? ಮನೆಗೆ ಬಾ ವಾಪಸ್ಸು. ಅದು ನಮ್ಮ ಶಾರದತ್ತೆಗೋಸ್ಕರ. ಶಾರದತ್ತೆ ನಿನ್ನ ತುಂಬ ಹಚ್ಕೊಂಡಿದ್ದಾರೆ. ಶ್ರವಣ ಮಾಮ ಬಂದು ನನ್ನ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡ್ರು, ಏಕೆಂದರೆ ನಿನ್ನ ಅವಶ್ಯಕತೆ ಶಾರದಾಗೆ ತುಂಬ ಇದೆ, ಶಾರದತ್ತೆಗೆ. ಸೊ ಹಾಗಾಗಿ ಅವರಿದ್ರೆ ಬೇಗ ರಿಕವರಿ ಆಗ್ತಾರೆ, ಅವರಿಬ್ಬರು ಒಂದು ಕೂಡ ಆಗ್ತಾರೆ. ಪ್ಲೀಸ್ ಭೂಮಿ ಬಂದ್ಬಿಡು ಅಂತ ಕರೀತಾನೆ. ಅಂದರೆ ಅವನ ಪ್ರೀತಿಗೋಸ್ಕರ ಕರೀತಾ ಇಲ್ಲ, ಅವನು ಶಾರದತ್ತೆಗೋಸ್ಕರ ಅಂತ ಹೇಳ್ತಿದ್ದಾನೆ. ಸೊ ಇಲ್ಲಿ ಇವರು ನೋಡೋಣ ಏನು ಮಾತಾಡ್ತಾರೆ ಗಂಡ ಹೆಂಡ್ತಿ ಅಂತೇಳಿ ಶ್ರವಣ ಅವರು ಸೈಡಿಗೆ ಬಾಗ್ಲತ್ರ ನಿಂತ್ಕೊಂಡು ರಾಮಣ್ಣ ಸತ್ಯ 3 ಜನ ಕೇಳಿಸ್ಕೊತಾ ಇರ್ತಾರೆ. ಸೊ ಆ ಮಾತಿಗೆ ಬೆಲೆ ಕೊಟ್ಟು ಇವಳು ಕೂಡ ಒಪ್ಕೊಂಡು ಮನೆ ಒಳಗಡೆ ಬರ್ತಾಳೆ. ಸೊ ಇವತ್ತಿನ ಸಂಚಿಕೆಗೆ ಮುಗಿತಾ ಇದೆ. ಅವಳಿಗೆ ಒಂದು ಗಾಯ ಆಗಿರುತ್ತೆ, ಅದಕ್ಕೆ ಏನು ಮಾಡ್ತಾನೆ ಅಜಿತ್ ಅಂತ ನಾಳೆ ನೋಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು.